ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರವಿ. ನೀವು ನೋಡ್ತಾ ಇದ್ದಾರೆ ಎಡಿಟೇಷನ್ ಗುರು. ಸೊ ಈ ಚಾನಲ್ ನಾವು ಫಾರ್ಮ್ ಮಾಡಿದ್ದು ಭಾಳಷ್ಟು ವಿಚಾರ ನಿಮಗೆ ತಿಳಿಸ್ಲಿಕ್ಕೆ ಅಂತಾನೆ. ಸೊ ಇದರಲ್ಲಿ ನಾನು ನಿಮಗೆ ಇವತ್ತು ತಂದಿರೋ ಮೇಯ್ನ್ ಇಂಪಾರ್ಟೆಂಟ್ ಟಾಪಿಕ್ ನಮ್ಮ ಡೇ ಟು ಡೇ ಲೈಫಲ್ಲಿ ಇಂಪ್ಯಾಕ್ಟ್ ಆಗುವಂಥ ಟಾಪಿಕ್ಕು. ಎಲ್ಲರೂ ಕಷ್ಟಪಡ್ತೀರಾ, ದುಡ್ಡಿಗೋಸ್ಕರನೇ ಮಾಡೋದೆಲ್ಲರೂ. ಸೊ ಅದರಲ್ಲಿ ನಿಮಗೆ ದುಡ್ಡು ಸೇವ್ ಆಗುವಂಥ ಕೆಲವೊಂದು ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಈ ವಿಚಾರ ನಾನು ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ಇನ್ಕ್ಲೂಡ್ ಮಾಡ್ತಿರೋದಕ್ಕೆ ನಾನು ನಿಮ್ಮ ತನಕ ತಂದಿದ್ದೀನಿ. ಇದು ಭಾಳಷ್ಟು ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿಲ್ಲದೇನೂ ಇರ್ಬೋದು. ಸೊ ಈ ವಿಡಿಯೋ ಹೇಗೆ ಅನಿಸುತ್ತೆ ಅನ್ನೋದನ್ನ ನೀವು ತಿಳಿಸಿ ನನಗೆ ಕಮೆಂಟಲ್ಲಿ. ಮತ್ತು ಲೈಕು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಖಂಡಿತ ಮರಿಬೇಡಿ. ಇನ್ನು ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಇಷ್ಟ ಆಗಿದ್ದಲ್ಲಿ. ಸೊ ಮೊದಲನೇದು, ಸರ್ ನಮಗೆ ಒಳ್ಳೆ ಸಂಬಳ ಬರ್ತಾಯಿದೆ ಸರ್, ಆದರೆ ನನಗೆ ದುಡ್ಡು ಉಳಿತಾ ಇಲ್ಲ ತಿಂಗಳ ಕೊನೆಯಲ್ಲಿ, ಇದಕ್ಕೆ ನಾನು ಏನು ಮಾಡಲಿ ಅನ್ನೋದು ಬಹಳಷ್ಟು ಜನ ಕೇಳ್ತಾರೆ ನನಗೆ. ಇದು ಕೂಡ ನನಗೂ ಕೂಡ ಪ್ರಾಬ್ಲಮ್ ಆಗಿತ್ತು ಪಾಸ್ಟಲ್ಲಿ. ಸೊ ನಾನು ಎಷ್ಟೋ ದುಡ್ಡು ದುಡಿದ್ರೂ ನನಗೆ ಉಳಿತಾ ಇರಲಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕು? ಸೊ ಇದನ್ನು ನಾನೇನು ಮಾಡಿದೆ, ಒಂದು ಐಡಿಯಾ ಮಾಡಿದ್ದೆ. ಇದರಲ್ಲಿ ನಮಗೆ ಕೆಲವರು ತಿಳಿಸಿದ್ದು ಕೂಡ, ಕೆಲವೊಂದು ನಾನು ಪರ್ಸ್ನಲ್ಲಾಗಿ ಅಡಾಪ್ಟ್ ಮಾಡಿದ್ದು ಕೂಡ. ಏನು ಮಾಡಿದೆ ಅಂದರೆ, ಫಸ್ಟು ನಾನು 2 ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದು. ಅದರಲ್ಲಿ ನಿಮಗೆ ಮೊದಲನೇ ಬ್ಯಾಂಕ್ ಅಕೌಂಟ್ ನಿಮ್ಮ ಸ್ಯಾಲರಿಡ್ ಆಗಿರಬೇಕು, ಅಂದರೆ ಒಂದು ನಿಮಗೆ ಸ್ಯಾಲರಿ ಕ್ರೆಡಿಟ್ ಆಗುವಂಥ ಬ್ಯಾಂಕ್ ಅಕೌಂಟ್. ಎರಡನೇದು ಬಂದು ನಿಮ್ಮ ಸೇವಿಂಗ್ಸ್ ಅಕೌಂಟ್. ಸೊ ಸೇವಿಂಗ್ಸ್ ಅಂದರೆ SB ಅಕೌಂಟೇ ಅಂತಲ್ಲ, ನೀವು ಸೇವ್ ಮಾಡೋ ಅಂಥ ಅಕೌಂಟ್, ಅಂದರೆ ನಿಮ್ಮ ದುಡ್ಡನ್ನು ನೀವು ಸೇವ್ ಮಾಡೋ ಅಂಥ ಅಕೌಂಟ್. ಸೊ ಈಗ ಇದರಲ್ಲಿ ಏನು ಸರ್ ಉಪಯೋಗ ಇದೆ? ಸೊ ನಾನು ನಿಮ್ಗೆ ಹೇಳ್ತೀನಿ. ಸೊ ಪ್ರತಿ ತಿಂಗಳು ನಾನಿಲ್ಲಿ ಅಸಂಪ್ಷನ್ ಮೇಲೆ ಕೆಲವೊಂದು ವ್ಯಾಲ್ಯೂಸ್ ಕೊಡ್ತೀನಿ. ಆ ವ್ಯಾಲ್ಯೂಸ್ನ ಬೇಕಾದ್ರೆ ನಿಮ್ಮ ತಕ್ಕಂತೆ ನೀವು ಚೇಂಜ್ ಮಾಡಿ ಉಪಯೋಗಿಸ್ಕೊಳ್ಳಿ. ಸೊ ಮೊದಲು ಈಗ ನಾನು ಅಸ್ಯೂಮ್ ಮಾಡಿರೋದೇನೆಂದರೆ, ಈಗ ಒಂದು 50,000 ಸಂಬಳ ಇದೆ ಅಂತ ಇಟ್ಕೊಳ್ಳಿ. 50,000 ಸಂಬಳ ನಿಮಗೆ ಏನೇನು ಖರ್ಚು ಬರುತ್ತೆ ಅದನ್ನು ನಾನು ಲಿಸ್ಟ್ ಮಾಡ್ತಾ ಹೋಗ್ತೀನಿ. ಕೆಲವೊಂದು ಪಾಯಿಂಟ್ಸ್ ನಾನು ಬಿಟ್ಟಿರ್ಬೋದು, ಬಟ್ ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ ಅನ್ಕೋತೀನಿ. ಇನ್ ಕೇಸ್ ನಿಮ್ಮದು ಆ ಪಾಯಿಂಟ್ ಇಲ್ಲ ಅಂದರೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇಲ್ಲ ನಾನು ಹೇಳ್ತಾ ಇರೋ ಪಾಯಿಂಟ್ ಇದೆ ಅನ್ನೋದಾದರೆ ಆ ಪಾಯಿಂಟ್ನ ಇಟ್ಕೊಳ್ಳಿ. ಇಲ್ವಾ ನಾನು ಹೇಳಿರೋ ಪಾಯಿಂಟ್ ಎಕ್ಸ್ಟ್ರಾ ಇದೆ ಅನ್ನೋದಾದರೆ ಅದನ್ನು ಡಿಲೀಟ್ ಮಾಡಿ. ಸೊ ಏನೇನಿರುತ್ತೆಪ್ಪ ತಿಂಗಳ ಖರ್ಚು? ಸೊ ಮೊದಲನೇದು, ನಿಮ್ಗೆ ಇವಾಗ ಫಸ್ಟು ಬರೋದೇನಾಗುತ್ತೆ, ಮನೆದು. ಇನ್ ಕೇಸ್ ನೀವು ರೆಂಟ್ ಇದ್ದೀರಾ ಅಂದರೆ ಒಂದು 10,000 ಅಸ್ಯೂಮ್ಷನ್ ಅಷ್ಟೇ. ನಿಮ್ಮ ಪ್ರಕಾರ ನಿಮ್ಮ ರೆಂಟ್ ಏನಿದೆ ಅದು ನೀವು ಹಾಕ್ಕೊಳ್ಳಿ. ಸೊ 50,000 ಸ್ಯಾಲ್ರಿ ಇದೆ ಅಂತ ಫಸ್ಟ್ ಅಸ್ಯೂಮ್ ಮಾಡಿದ್ದೀನಿ, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ ಅದು ಇನ್ಕಮಿಂಗ್ ಟೋಟಲ್. ಸೊ ಈಗ ಖರ್ಚೇನಿದೆ, ಫಸ್ಟು ನಮ್ಮದು ಮನೆ ಬಾಡಿಗೆ 10,000 ಇದೆ ಅಂತ ಅಂದ್ಕೋತೀನಿ. ನೆಕ್ಸ್ಟು ಸ್ಕೂಲ್ ಫೀಸು 2,000. ಇನ್ ಕೇಸ್ ನಿಮಗೆ ಮಕ್ಕಳಿಲ್ಲ ಸರ್, ನಮ್ಗೆ ಖರ್ಚಿಲ್ಲ ಅನ್ನೋದಾದರೆ ಸ್ಕೂಲ್ ಫೀಸ್ ತೆಗೆದುಬಿಡಿ. ನೆಕ್ಸ್ಟು ಗ್ರೋಸರೀಸ್ ಅಂದರೆ ದಿನಸಿ ಪದಾರ್ಥಗಳು ತೊಗೊಳ್ಳಿಕ್ಕೆ ತಿಂಗಳಿಗೆ 3,000. ತರಕಾರಿ ಮತ್ತು ಹಣ್ಣುಗಳು ಅದಕ್ಕೆ ಒಂದು 3,000 ಅಂತ ಅಸ್ಯೂಮ್ ಮಾಡಿದ್ದೀನಿ. ಇದಕ್ಕೆ ಖರ್ಚು ನಿಮ್ಮದು ಹೆಚ್ಚು ಕಡಿಮೆ ಇರ್ಬೋದು, ಜಾಸ್ತಿ ಕೂಡ ಇರ್ಬೋದು, ಕಡಿಮೆ ಕೂಡ ಇರ್ಬೋದು. ಅದ್ರ ಪ್ರಕಾರ ನೀವು ವ್ಯತ್ಯಾಸ ಮಾಡ್ಕೊಳ್ಳಿ. ಇನ್ನು ವಾಟರ್ ಬಿಲ್ ಒಂದು 500 ರೂಪಾಯಿ, ಎಲೆಕ್ಟ್ರಿಸಿಟಿ ಬಿಲ್ 1,500 ರೂಪಾಯಿ, ಪೆಟ್ರೋಲ್ 4,000, ಹಾಲು ಒಂದು 2,000, ಇನ್ನು ಗ್ಯಾಸು ಅಂದರೆ ನಿಮ್ಮದು LPG ಸಿಲಿಂಡರ್ ಏನು ಬರುತ್ತೆ ಅದು 1,000. ಇದು ನಾನು ತಿಂಗಳಿಗೆ ಹಾಕಿರೋವಂಥದ್ದು. ಇನ್ನು ಮೆಡಿಕಲ್ ಅಂದರೆ ಮೆಡಿಸಿನ್ಸ್ ಇರ್ಬೋದು, ಖರ್ಚು ಒಂದು 2,000. ಇದಿಷ್ಟು ನಾವು ಟೋಟಲ್ ಮಾಡಿದಾಗ ನಮಗೆ ಬರುವಂಥದ್ದು ಒಂದು 29,000 ಆಗಿರುತ್ತೆ. ಸೊ ನಿಮ್ಮ ಇದರಲ್ಲಿ ಖರ್ಚುಗಳೇನೇನಿದೆ ಅದು ನಿಮ್ಮ ಪ್ರಕಾರ ನೀವು ಖರ್ಚುಗಳನ್ನು ಇಟ್ಕೋಬೋದು. ಇನ್ನು ಇದು ಬಿಟ್ಟು ನಮಗೆ ಸರ್ ನಾವು ಫಿಲಮ್ ನೋಡೋಕ್ಕೆ ಹೋಗ್ತೀವಿ, ನಾವು ಆಚೆ ಹೋಗ್ತೀವಿ, ಊಟ ಮಾಡೋದಿರ್ಬೋದು, ಇಲ್ಲಾಂದರೆ ನಾವು ಕೆಲವೊಂದು ಝೊಮ್ಯಾಟೊ, ಸ್ವಿಗ್ಗಿ ಅಂತೆಲ್ಲ ನೀವು ಯೂಸ್ ಮಾಡ್ತೀರಾ. ಕೆಲವೊಂದು ಓಲಾ, ಊಬರ್ ಇರ್ಬೋದು. ಸೊ ಇದಕ್ಕೆಲ್ಲ ಎಕ್ಸ್ಟ್ರಾ ಖರ್ಚು ಬಂದು ಮಿಸ್ಸೆಲೇನಿಯಸ್ ಅಂತ ಹೇಳ್ತೀವಿ. ಕೆಲವರು ಸ್ಮೋಕಿಂಗ್ ಇರ್ಬೋದು. ಸೊ ಅದಕ್ಕೆಲ್ಲ ನಾವು ಲೆಕ್ಕ ಹಾಕ್ಲಿಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಮಿಸ್ಸೆಲೇನಿಯಸ್ ಅಂತ ಒಂದು 10,000 to 11,000 ಅಂತೀವಿ. ಸೊ ಟೋಟಲ್ ನಿಮಗೆ ಖರ್ಚು ಬಂದು 40,000 ಖರ್ಚಾಗುತ್ತೆ ನಾವು ಹಾಕಿರುವಂಥದ್ರಲ್ಲಿ. ಇನ್ನು 50,000ದಲ್ಲಿ 40,000 ಮೈನಸ್ ಆದಾಗ ನಿಮಗೆ ಉಳಿಯುವಂಥದ್ದು 10,000. ಸೊ ಅದು ನಿಮ್ಮ ಸೇವಿಂಗ್ಸ್ ಆಗಿರಬೇಕು. ಇಷ್ಟು ನಿಮ್ಮ ಖರ್ಚು ಮುಗಿದ ಮೇಲೆ ಒಂದು 10,000 ಕಡಾಖಂಡಿತವಾಗಿಯೂ ನಿಮಗೆ ತಿಂಗಳ ಕೊನೆಯಲ್ಲಿ ಉಳಿದಿರಬೇಕು. ಆದರೆ ಪ್ರಾಬ್ಲಮ್ ಏನಾಗುತ್ತೆ, ನೀವುಗಳು ನೋಡಿದಾಗ ನಿಮಗೆ ತಿಂಗಳು ಕೊನೆ ಆಗ್ತಾ ಬರ್ತಾ ನಿಮ್ಮ ಹತ್ರ ಕೈಯಲ್ಲಿ 1,000 2,000 ಇರ್ಬೋದು. ಇಲ್ಲ ಕೆಲವು ಬಾರಿ ಏನಾಗುತ್ತೆ, ನೀವು ಬೇರೆಯವ್ರ ಹತ್ರ ಕೂಡ ಒಂದು 2-3 ಸಾಲ ಮಾಡಿರ್ತೀರ. ಸೊ ಇದನ್ನು ಅವಾಯ್ಡ್ ಮಾಡೋದು ಹೇಗೆ ಸರ್? ಸೊ ಈ ಜಾಗಕ್ಕೆ ನಿಮಗೇನಾಗುತ್ತೆ, 2 ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದು ಬಹಳಷ್ಟು ಉಪಯೋಗ ಬರ್ತದೆ. ಸೊ ಅದು ಹೇಗೆ?
ಸೊ ಫಸ್ಟು ನಾವೇನು ಮಾಡ್ತೀವಿ, ನಮ್ಮ ಮೆಂಟ್ಯಾಲಿಟಿ, ಇಂಡಿಯನ್ ಮೆಂಟ್ಯಾಲಿಟಿಲಿ ಸ್ಪೆಂಡಿಂಗ್ ಫಸ್ಟ್, ಸೇವಿಂಗ್ಸ್ ಲಾಸ್ಟ್. ಅಂದರೆ ನಾವು ಫಸ್ಟು ಖರ್ಚು ಮಾಡ್ಕೊಂಡು ಬಂದುಬಿಡ್ತೀವಿ, ಕೊನೆಗೆ ನಮಗೆ ಉಳಿದಿದ್ದೇ ನಮ್ಮದು ಸೇವಿಂಗ್ಸ್ ಅನ್ಕೋತೀವಿ. ಸೊ ಅದು ತಪ್ಪು. ಸೊ ಅದಕ್ಕೆ ನಾವು ಫಸ್ಟ್ ಏನು ಮಾಡಬೇಕಾಗಿರೋದು, ಇದನ್ನು ರಿವರ್ಸ್ ಮಾಡೋಣ. ಸೇವಿಂಗ್ಸ್ ಫಸ್ಟ್, ಸ್ಪೆಂಡಿಂಗ್ ಲಾಸ್ಟ್. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ನಿಮ್ಮ ಖರ್ಚಾಗಿರೋದ್ರಲ್ಲಿ ನಿಮ್ಮ ಸೇವಿಂಗ್ಸ್ ಅನ್ನೋದೇನಿರುತ್ತೆ ಅದು ನಿಮಗೆ 100% ಸಿಗುತ್ತೆ. ನಿಮ್ಮ ಖರ್ಚು ಎಷ್ಟಿದೆಯೋ ಅಷ್ಟಕ್ಕೆ ಉಳ್ಕೊಳ್ಳುತ್ತೆ ಹೊರತು ಇಂಪಲ್ಸಿವ್ ಸ್ಪೆಂಡಿಂಗ್ ಅಂತೀವಿ, ಅಂದರೆ ನೋಡಿದ ತಕ್ಷಣ ನಾವು ಸ್ಪೆಂಡ್ ಮಾಡಬೇಕು ಅನ್ನೋದು ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಇವಾಗ ನಾವು 2 ಅಕೌಂಟ್ ಮಾಡಿದ್ದೀವಲ್ಲ, ಅದರಿಂದ ಏನು ಉಪಯೋಗ ಇದೆ. ಮೊದಲು ಈಗ ನಿಮಗೆ ಸ್ಯಾಲ್ರಿ ಯಾವತ್ತು ಕ್ರೆಡಿಟ್ ಆಗುತ್ತೆ, ಇಮಿಡಿಯೇಟಾಗಿ ಕ್ರೆಡಿಟ್ ಆಗಿದೆ ಅಂತ ಗೊತ್ತಾಗ್ತಾ ಇದ್ದಂಗೆ ಫಸ್ಟು ನೀವು ಮಾಡಬೇಕಾಗಿರೋದು, ನೀವು 10,000 ನಿಮ್ಮದು ಸೇವಿಂಗ್ಸ್ ಅಂತ ನಾವು ಇದರಲ್ಲಿ ಕ್ಯಾಲ್ಕುಲೇಷನಲ್ಲಿ ತೋರಿಸಿದ್ದೀವಿ. ಸೊ ಆ 10,000ನ ಇಮಿಡಿಯೇಟಾಗಿ ನಿಮ್ಮ ಯಾವ ಸೇವಿಂಗ್ಸ್ ಅಕೌಂಟ್ ಅಂತ, ಅಂದರೆ ಬ್ಯಾಂಕ್ ಅಕೌಂಟ್ ನಂಬರ್, ಇದು ಅಕೌಂಟ್ ನಂಬರ್ ಬಿ ಅಂತ ಏನು ಹೇಳಿದ್ವಿ, ಬ್ಯಾಂಕ್ ಅಕೌಂಟ್ ಎ ಇಸ್ ಫಾರ್ ಸ್ಯಾಲ್ರಿ, ಬ್ಯಾಂಕ್ ಅಕೌಂಟ್ ಬಿ ಇಸ್ ಫಾರ್ ಸೇವಿಂಗ್ಸ್ ಅಂತ ಏನು ಹೇಳಿದ್ದೀವಿ, ಅಕೌಂಟ್ ಎ ಇಂದ ಅಕೌಂಟ್ ಬಿಗೆ 10,000ನ ನೀವು ಟ್ರಾನ್ಸ್ಫರ್ ಮಾಡಿಬಿಡಿ, ಅದು ನಿಮ್ಮ ಸೇವಿಂಗ್ಸು. ಸೊ ಫಸ್ಟು ನೀವು ಸೇವ್ ಮಾಡಿಬಿಟ್ಟಿದ್ದೀರ. ಎರಡನೇದು, ನೆಕ್ಸ್ಟು ನೀವು ನಿಮ್ಮದು ಸ್ಪೆಂಡಿಂಗ್ ಏನಿದೆ ಅದನ್ನು ನೀವು ಮಾಡ್ತಾ ಬನ್ನಿ. ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಮ ಖರ್ಚು ಎಕ್ಸೆಸಿವ್ ಆಗಿ ಆಗೋದಿಲ್ಲ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಆ ಸೆಕೆಂಡ್ ಬ್ಯಾಂಕ್ ಅಕೌಂಟ್ ಯಾವುದಿದೆ, ಸೇವಿಂಗ್ಸ್ ನೀವು ಮಾಡ್ತಾ ಇರೋವಂಥದ್ದು, ಅದರದ್ದು ಡೆಬಿಟ್ ಕಾರ್ಡ್ ಇರ್ಬೋದು, ಅದನ್ನು ಫಸ್ಟು ನೀವು ನಿಮ್ಮ ಲಾಕರಲ್ಲಿ ಹಾಕಿ ಬೀಗ ಹಾಕ್ಬಿಡ್ಬೇಕು. ಅದನ್ನು ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಸೆಕೆಂಡ್ ಬ್ಯಾಂಕ್ ಅಕೌಂಟಲ್ಲಿ ಏನಿದೆ ಅದರದ್ದು ಫೋನ್ಪೇ ಆಗಲಿ ಗೂಗಲ್ ಪೇ ಆಗಲಿ ಅಕೌಂಟ್ನ ಇಡಬೇಡಿ. ಅದು ಯಾವುದೇ ಕಾರಣಕ್ಕೂ ನೀವು ತೆಗಿಬೇಕು ಅಂದರೆ ಡೆಬಿಟ್ ಕಾರ್ಡಲ್ಲೇ ತೆಗಿಬೇಕು, ಇಲ್ಲಾಂದರೆ ನೀವು ಚೆಕ್ ಮುಖಾಂತರನೇ ತೆಗಿಯೋಂಗೆ ಆ ಅಕೌಂಟ್ನ ಇಟ್ಕೊಳ್ಳಿ. ಸೊ ಇಷ್ಟು ಮಾಡಿದಾಗ ಏನಾಗುತ್ತೆ, ನಿಮ್ಮ ಖರ್ಚು ಯಾವುದೇ ಕಾರಣಕ್ಕೂ ಎಕ್ಸೆಸಿವ್ ಆಗಿ ಆಗೋದಿಲ್ಲ. ಸೊ ಈ ಫಾರ್ಮುಲಾ ಅಥವಾ ಈ ಸ್ಟೆಪ್ಸ್ ಮೂಲಕ ನೀವು ಮ್ಯಾಕ್ಸಿಮಮ್ ಸೇವಿಂಗ್ಸ್ ಮಾಡ್ಬೋದು. ನಿಮ್ಮ ಸೇವಿಂಗ್ ಯಾವುದೇ ಕಾರಣಕ್ಕೂ ಎಲ್ಲೂ ವ್ಯರ್ಥ ಆಗೋದಿಲ್ಲ. ಸೊ ಇನ್ನು ಇದ್ರ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಇದೆ ಸೇವಿಂಗ್ಸಲ್ಲಿ, ಇನ್ನು ನೀವು ದುಡ್ಡನ್ನ ಹೇಗೆ ಹೆಚ್ಚಿಸ್ಕೊಳ್ಳೋದನ್ನ ನಾನು ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಮಾಡಿ ಹೇಳ್ತೀನಿ. ಸೊ ಈ ವಿಡಿಯೋ ಏನು ಅನ್ನಿಸ್ತು ಅನ್ನೋದಕ್ಕೆ ನೀವು ನಮ್ಮ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಅಲ್ಲಿ ಕಮೆಂಟ್ ಮಾಡಿ. ಇನ್ನೂ ಯಾವುದಾದ್ರೂ ಬೇರೆ ಥರ ವೀಡಿಯೋಸ್ ಬೇಕಿದ್ದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಖಂಡಿತವಾಗಿಯೂ ನೀವು ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.